ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅವಾಂತರ ನ್ಯಾಯಕ್ಕಾಗಿ ಪೋಷಕರಿಂದಲೇ ಜಿಲ್ಲೆ ತಾಲೂಕು ಆಂದೋಲನ. ತುಮಕೂರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವೈಫಲ್ಯವನ್ನು ಕೇಂದ್ರ ಸರ್ಕಾರ ಹೊರಬೇಕಾಗಿದೆ. ಪರೀಕ್ಷೆಯ ಪಾವಿತ್ರ್ಯತೆ ಕಾಪಾಡುವಲ್ಲಿ ಕೇಂದ್ರ ವಿಫಲವಾಗಿದೆ. ಹಲವಾರು ಕನಸುತ್ತ ಪೋಷಕರು ಮತ್ತು ಮಕ್ಕಳ ಶ್ರಮವನ್ನ ಹಾಳು ಮಾಡಿದ್ದು ನೀಟ್ ಪರೀಕ್ಷೆ ನಡೆಸುವ ಕೇಂದ್ರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು 9 ವರ್ಷಗಳಲ್ಲಿ 4 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಹ ಸಮಸ್ಯೆಗಳನ್ನು ಭವಿಷ್ಯ ರೂಪಿಸುವ ವಿದ್ಯಾರ್ಥಿಗಳ ಜೀವನಕ್ಕೆ ಅಡ್ಡ ತಂದು ಇನ್ನಿಲ್ಲದ ಆತಂಕವನ್ನು ಸೃಷ್ಟಿ ಮಾಡಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅವಾಂತರದ ವಿರುದ್ಧ ಪೋಷಕರು ನ್ಯಾಯಕ್ಕಾಗಿ ಜಿಲ್ಲೆ ಮತ್ತು ತಾಲೂಕಾ ಮಟ್ಟದಲ್ಲಿ ಆಂದೋಲನವನ್ನ ಹಮ್ಮಿಕೊಳ್ಳಲಿದ್ದಾರೆ ಎಂದು ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಅವರು ತಿಳಿಸಿದರು. ನೀಟ್ ಪರಿಚಯ ಅವಾಂತರದ ವಿರುದ್ಧ ಹಾಗೂ ಮುಂಬರುವ ಪರೀಕ್ಷೆಗಳನ್ನು ಮುಂದೂಡುವಂತೆ ಒತ್ತಾಯಿಸಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಡಾಕ್ಟರ್ ಬಾಲ ಗುರುಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಹಾಲಪ್ಪ ಅವರು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪೋಷಕರು ತಾಯಂದಿರು ಸುಮಾರು ವರ್ಷಗಳ ಕಾಲ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಪರೀಕ್ಷೆಗೆ ತಯಾರಿ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಈಗಾಗಲೇ ಹಲವು ಬಾರಿ ಈ ರೀತಿಯ ಸೋರಿಕೆಯ ಅವಾಂತರಗಳನ್ನು ಸೃಷ್ಟಿಸಿ ಮಕ್ಕಳ ಭವಿಷ್ಯಕ್ಕೆ ಅಂಧಕಾರವನ್ನು ತಂದೊಡ್ಡಿದೆ ಎಂದು ಅವರು ಆರೋಪಿಸಿದರು. ಅನೇಕ ರಾಜ್ಯಗಳು ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರಗಳ ಅಧೀನದಲ್ಲಿ ಸ್ವಪರೀಕ್ಷಾ ನಿಯಂತ್ರಣವನ್ನು ಹೊಂದಿದ್ದು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡಬೇಕೆಂದು ಒತ್ತಾಯಿಸುತ್ತಿವೆ. ಈಗಾಗಲೇ ಯಶಸ್ವಿ ಪರೀಕ್ಷೆಯನ್ನು ನಡೆಸುತ್ತಿದ್ದು ರಾಜ್ಯಗಳಿಗೆ ಪರೀಕ್ಷೆ ನಡೆಸುವ ಅಧಿಕಾರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಕ್ಲಾರಿಟಿ ಅಂತ ಸಿಗುತ್ತೆ, ಇಲಾಖೆಯಿಂದ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಮಾತಾಡಿದೆ, ಏನೇ ಮಾತಾಡಿದ್ರು ಅದು ಅನ್ಅಫಿಷಿಯಲ್ ಟಾಕ್. ಅಫಿಷಿಯಲ್ ಆಗಿ ಇಲಾಖೆ ನಾಳೆ ಒಳಗಡೆ ಒಂದು ಅಪ್ಡೇಟ್ ಆಗುತ್ತೆ. ವಿದ್ಯಾರ್ಥಿಗಳ ರಕ್ಷಣೆಗೇನೆ ಇರುವಂಥ ನಮ್ಮದೇ ನಮ್ಮ ಇಲಾಖೆಗಳಲ್ಲಿ ಏನು ಆಗಲ್ಲ ಅಂತ ಹೋಪ್ ದಿ ಬೆಸ್ಟ್. ಪ್ರಸನ್ನ ಅವ್ರ ಹತ್ರ ಮಾತಾಡಿದ್ವಿ. ಎಸ್ ಸರ್. ಆಮೇಲೆ ಮಧು ಬಂಗಾರಪ್ಪನವರು ಮತ್ತು ಸುಧಾಕರ್ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು 3 ಜನರಲ್ಲೂ ನಿನ್ನೆ ನಾವು ಮೀಟಿಂಗ್ ಆಯ್ತು ಸರ್. ಈಗ ಅವರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಇವತ್ತು ಹೋಗ್ತಾ ಇದ್ದಾರೆ. ಅಲ್ಲಿ ಹೆಚ್ಚಾಗಿ ಈಗ ಎಜುಕೇಷನ್ ಮಿನಿಸ್ಟ್ರು ಅಂದರೆ ಆಯಾ ರೆಸ್ಪೆಕ್ಟಿವ್ ಸ್ಟೇಟ್ಸ್ಗೆ ನೀವು ಆಥರೈಸೇಷನ್ ಕೊಟ್ಬಿಡಿ ಪರೀಕ್ಷೆ ಮಾಡಲಿಕ್ಕೆ. ಥ್ರೂ KE ಅವರವರ ಸ್ಟೇಟಲ್ಲಿ ಏನೇನು ಹೆಸರು ಇಟ್ಕೊಂಡಿರೋದು ಆ ಏಜೆನ್ಸಿ ಮುಖಾಂತರ ಸ್ಟೇಟ್ ಮುಂಚೆ ಆಗಿತ್ತು ಹಾಗೇನೆ ಡಿಸೆಂಟ್ರಲೈಸ್ ಮಾಡಿ ಕೊಡಿ. ಯಾಕಂದರೆ ನಿಮ್ಮ ಕೈಲಿ 2016ರಿಂದ ಶುರುವಾಯಿತು ನೀಟು. 16ರಿಂದ ಇಲ್ಲಿವರೆಗೂ 4 ಸರಿ ಇದೇ ಪ್ರಾಬ್ಲಮ್ ಆಗಿದೆ. ಅದರಲ್ಲೂ 2019ರಿಂದ 2024 ಒಳಗಡೆ 6 ಇಯರ್ಸಲ್ಲೇ 4 ಸರಿ ಪ್ರಾಬ್ಲಮ್ ಆಗಿದೆ. ಈ ಸಲ ಮೇಜರ್ ಮೋಸ ಆಯಿತು. ಈಗ ಅದನ್ನು ಟರ್ನ್ ಮಾಡ್ತಾ ಇದ್ದಾರೆ. ಇದೇನೋ ದುಷ್ಕೃತ ಭಯೋತ್ಪಾದಕರೇನೋ ಮಾಡಿದ್ದಾರೆ ಟರ್ನ್ ಮಾಡ್ತಿದ್ದಾರೆ ಬೇಕು ಅಂತ ಜನಗಳಿಗೆ ಎಮೋಷನಲ್ ಆಗಿ ಬೇರೆ ಥರ ಆಯಾಮನೇ ಈಗ ಹಾಕ್ಕೊಡ್ತಾ ಇದ್ದಾರೆ. ಏನು ಅಲ್ಲೈಸಿದ್ದಾರೆ ಯಾರ್ಯಾರಿಗೆ ಕೋಚಿಂಗ್ ಸೆಂಟರ್ ಅವರೇ ಇದನ್ನು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಕಾಂಪಿಟೇಷನ್ ಮಾಡಿದ್ದಾರೆ. ಈಗ ನೀವು ಮಾಹಿತಿ ಏನಂತ ಕೆಲವರು ಪೇರೆಂಟ್ಸ್ಗಳು ಇದ್ದಾರೆ. ಅವ್ರ ಮಕ್ಕಳುಗಳೆಲ್ಲ ಈಗ 3-4 ವರ್ಷ ಸಿದ್ಧತೆಗಳು ಮಾಡಿಕೊಂಡು ಪರೀಕ್ಷೆಗಳಿಗೆ ಬರೆದಿದ್ದಾರೆ. ನಿನ್ನೆ ಅಭಿಷೇಕ್ ಸಿಂಗ್ ಅವರು DG ಅವರು ಹೇಳಿರೋ ಪ್ರಕಾರ